ಎಚ್ಚರವಾದಳು. ಅವಳ ಮುಂದೆ ಕಂಡ ಆಕೃತಿಯನ್ನು ನೋಡಿ ಬೆಚ್ಚಿ ಬೆವೆತು ಹೋದಳು. ಓಡಲೆಂದು ಕಾಲು ಮುಂದೆ ಇಟ್ಟಳು. ತಕ್ಷಣವೇ ಆ ಆಕೃತಿ ಅವಳ ಕಾಲನ್ನು ಬಲವಾಗಿ ಹಿಡಿಯಿತು. ನೋಡಲು ಬಹಳ ವಿಕಾರವಾಗಿ ಭಯವಾಗುವಂತಿತ್ತು. ಹೇಗೋ ಅದರಿಂದ ಬಿಡಿಸಿಕೊಂಡು ಓಡಲು ಶುರು ಮಾಡಿದಳು. ಭಯದಲ್ಲಿ ಊರ ಕಡೆ ಓಡುವ ಬದಲು ಕಾಡಿನ ಕಡೆ ಓಡಿದಳು. ಬಹಳ ಹೊತ್ತು ಓಡಿದ ನಂತರ ಅವಳ ಹಿಂದೆ ಯಾರೂ ಕಾಣದಿದ್ದಾಗ ನಿಟ್ಟುಸಿರು ಬಿಟ್ಟಳು. ಕಾಡಿನ ಕತ್ತಲು ಅವಳನ್ನು ಮತ್ತಷ್ಟು ಭಯಗೊಳಿಸುತ್ತಿತ್ತು. ಹಾಗೆ ಒಮ್ಮೆ ತಲೆ ಎತ್ತಿ ನೋಡಿದಳು. ಆಕಾಶದೆತ್ತರ ಬೆಳೆದು ನಿಂತ ಮರಗಳು ಆ ಕತ್ತಲಲ್ಲಿ ವಿಚಿತ್ರ ವಿಚಿತ್ರ ಆಕಾರಗಳಲ್ಲಿ ಕಾಣಿಸಿದಾಗ ಭಯದಿಂದ ಬೆವರಿನ ಮುದ್ದೆಯಾದಳು. ಅಯ್ಯೋ, ಊರ ಕಡೆ ಓಡೋ ಬದಲು ಕಾಡಿಗೆ ಬಂದೆನಲ್ಲ, ಮೊದಲು ಇಲ್ಲಿಂದ ಹೊರ ಹೋಗಬೇಕು ಎಂದು ಊರ ಕಡೆ ತಿರುಗಿ ಕತ್ತಲಲ್ಲೇ ನಡೆಯಲು ಶುರು ಮಾಡಿದಳು. ಸ್ವಲ್ಪ ದೂರ ನಡೆದಳಷ್ಟೇ. ಘಲ್ ಘಲ್ ಗೆಜ್ಜೆ ಶಬ್ದ ಬಂದ ಕಡೆ ಕಿವಿ ಕೊಟ್ಟಳು. ಹತ್ತಿರದಲ್ಲಿ ಕೇಳುತ್ತಿರುವಂತೆ ಭಾಸವಾಯಿತು. ಅವಳು ನಿಂತ ತಕ್ಷಣ ಶಬ್ದವೂ ನಿಂತಿತು. ಮತ್ತೆ ನಡೆಯಲು ಶುರು ಮಾಡಿದಳು.